ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಇದು ಮುಗಿಯದ ಸಂಗತಿ ಅಂತ ಅನ್ಸುತ್ತೆ. ಪ್ರತಿ ಬಾರಿ ಕೂಡ ಒಬ್ಬರ ವಿಚಾರ ಬೆಳಕಿಗೆ ಬಂದಾಗ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗುತ್ತೆ, ಆ ನಂತರ ಮತ್ತದೇ ಪುನರಾವರ್ತನೆ. ಇದೀಗ ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್ ಜೈಲಿನಲ್ಲಿ ಬಿಂದಾಸ್ ಲೈಫ್ ಅನ್ನ ಮಾಡ್ತಾ ಇದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತರುಣ್ ಜೈಲು ಸೇರಿದ್ದಾರೆ. ಮೊಬೈಲ್ ಜೊತೆಗೆ ಸೆಲ್ನಲ್ಲಿ ಟಿವಿಯ ವ್ಯವಸ್ಥೆಯೂ ಕೂಡ ಇದೆ. ಇನ್ನು ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಕೂಡ ರಾಜಾತಿಥ್ಯವನ್ನ ನೀಡಲಾಗಿದೆ. ಉಮೇಶ್ ರೆಡ್ಡಿ ಕೈಯಲ್ಲಿ 2 ಆಂಡ್ರಾಯ್ಡ್ ಮೊಬೈಲ್ ಫೋನ್ ಇದೆ. ಉಮೇಶ್ ರೆಡ್ಡಿ ಕೊಠಡಿಯಲ್ಲಿ ಟಿವಿ ಸೌಲಭ್ಯ ಕೂಡ ಇದೆ. ಹಾಗೆಯೇ ತನಗೆ ಏನ್ ಬೇಕು ಅದನ್ನ ಅಡುಗೆ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಕೂಡ ಉಮೇಶ್ ರೆಡ್ಡಿಗೆ ಇದೆ. ರಾಜಾತಿಥ್ಯಕ್ಕೆ ಜೈಲಿನ ಅಧಿಕಾರಿಗಳೇ ಸಾಥನ್ನ ನೀಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಇದೆ. ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಜೈಲಿನ ಸಿಬ್ಬಂದಿಯೇ ಸಾಥ್ ಕೊಟ್ಟಿರೋದು ಗೊತ್ತಾಗಿರುವಂಥದ್ದು, ಸಾಬೀತಾಗಿರುವುದು. ಇದೀಗ ಮತ್ತೆ ಅಂತಹದ್ದೇ ಅನುಮಾನಗಳು ಇಲ್ಲಿ ಇದೆ. ಆದರೆ ಕೊಲೆ ಆರೋಪಿ ದರ್ಶನ್ಗೆ ಮಾತ್ರ ದಿಂಬು ಹಾಸಿಗೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಟ್ರಿಕ್ಟ್ ಆಗಿದೆ ಜೈಲಿನ ಸಿಬ್ಬಂದಿಗಳು. ದಿಂಬು ಹಾಸಿಗೆಗಾಗಿ ದರ್ಶನ್ ಪರದಾಡ್ತಾ ಇದ್ದಾರೆ. ಕೋರ್ಟ್ ಮೊರೆ ಹೋಗಿದ್ರು. ಮೊನ್ನೆ ಅಧಿಕಾರಿಗಳು ಬಂದು ಸಮಿತಿಯಾಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಏನಿದೆ, ಯಾವ ರೀತಿಯಾದಂತಹ ಒಂದು ಕೈಪಿಡಿಯಲ್ಲಿ ಇದೆ, ಆ ರೀತಿಯದಲ್ಲೇ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಉಳಿದವರ ಕತೆ ಏನು ಹಾಗಾದ್ರೆ? ಉಳಿದ ಕೈದಿಗಳಿಗೆ ಈ ರೀತಿಯಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡೋದಕ್ಕೆ ಹೊರಗೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಐಷಾರಾಮಿ ಸಿಗ್ಲಿಕ್ಕಿಲ್ಲ. ಆ ರೀತಿಯಾಗಿ ಐಷಾರಾಮಿಯ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ತಮಗೆ ಏನ್ ಬೇಕೋ ಅವೆಲ್ಲ ಸೌಲಭ್ಯವೂ ಕೂಡ ಇತರೆ ಕೈದಿಗಳಿಗೆ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರಾಗೃಹ ಇಲಾಖೆ ಮುಖ್ಯಸ್ಥರಾಗಿರುವ ದಯಾನಂದ್ ಅವರು ಇದೀಗ ಪರಿಶೀಲನೆ ಮಾಡಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಯಾವಾಗ ಈ ವಿಡಿಯೋ ವೈರಲ್ ಆಯಿತೋ ಆಗ ಇಮಿಡಿಯೇಟ್ ಆಗಿ ದಯಾನಂದ್ ಅವರು ಒಂದು ಸೂಚನೆ ನೀಡಿರೋದು. ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋಗಳ ಪರಿಶೀಲನೆಯ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗಿದ್ದು, ಎಷ್ಟು ಹಳೆಯದ್ದು, ಹೊಸತದ್ದ ಅಥವಾ ಈಗ ಈ ರೀತಿಯಾಗಿ ಸಿಬ್ಬಂದಿಗಳು ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಇದೀಗ ದಯಾನಂದ್ ಅವರು ಕೊಟ್ಟಿದ್ದಾರೆ. ಈಗ ಅಲ್ಲಿ ನಾವು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ, ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಐಷಾರಾಮಿ ಜೀವನ ಸಿಗ್ತಾ ಇದೆ ಅವರಿಗೆ, ಯಾವ ರೀತಿಯಾಗಿ ಅವರು ಅಲ್ಲಿ ಜೈಲಿನಲ್ಲಿ ಇದ್ದುಕೊಂಡೇ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡೋದು ನಿಲ್ಲುವ ಹಾಗೇನೆ ಕಾಣಿಸ್ತಾ ಇಲ್ಲ. ಒಬ್ಬರ ದೃಶ್ಯಗಳು ಅಥವಾ ಒಬ್ಬರ ವಿಡಿಯೋ ಹೊರಬಂದಾಗ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗುತ್ತೆ, ಮತ್ತದೇ ಪುನರಾವರ್ತನೆ ಆಗುತ್ತೆ ಅನ್ನೋದು ಇಲ್ಲಿ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇದೀಗ ಕಂಡು ಬಂದಂತಹ ದೃಶ್ಯಗಳು ಏನೇನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ದಯಾನಂದ್ ಯಾವ ಸೂಚನೆಯನ್ನ ಕೊಟ್ಟಿದ್ದಾರೆ? ನವಿತಾ, ಪರಪ್ಪನಗರ ಜೈಲ್ ಅನ್ನುವಂಥದ್ದು ಸದ್ಯ ಐಷಾರಾಮಿ ವ್ಯವಸ್ಥೆ ಕೊಡುವಂತ ಒಂದು ರಾಜಾತಿಥ್ಯ ಕೇಂದ್ರ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುಬ್ಬಜ್ಜಿ ಸೀನ್ ಅಂತ ಒಬ್ಬ ರೌಡಿ ಶೀಟರ್ ಕೊಲೆ ಆರೋಪದಲ್ಲಿ ಜೈಲ್ಗೆ ಹೋಗಿದ್ದ ಆತ ಅಲ್ಲಿ ಭರ್ಜರಿಯಾಗಿ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ. ಇದಾದ ಬಳಿಕ ಈಗ ಏನು ಸೀರಿಯಲ್ ಕಿಲ್ಲರ್ ವಿಕೃತಕಾಮಿ ಉಮೇಶ್ ರೆಡ್ಡಿ ಮೊಬೈಲ್ ಬಳಕೆ ಮಾಡ್ತಿರ್ತಕ್ಕಂಥ ವಿಡಿಯೋ ಮತ್ತೆ ಫೋಟೋಸ್ ಕೂಡ ಈಗ ಲಭ್ಯ ಆಗಿರುವಂತದ್ದು ನ್ಯೂಸ್ ಐಟಿಗೆ. ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್ ಕೂಡ ಮೊಬೈಲ್ ಅನ್ನ, ಅದು ಕೂಡ ಸ್ಮಾರ್ಟ್ ಮೊಬೈಲ್ ಅನ್ನ ಬಳಕೆ ಮಾಡಿರುವಂತಹ ದೃಶ್ಯಗಳು ಮತ್ತು ಫೋಟೋಗಳು ಕೂಡ ಸದ್ಯ ಲಭ್ಯ ಆಗಿರುವಂತದ್ದು. ಪರಪ್ಪನಗರದ ಜೈಲಿನಲ್ಲಿ ಹಣ ಕೊಟ್ರೆ ಎಲ್ಲಾ ವ್ಯವಸ್ಥೆ ಸಿಗ್ತದೆ. ನೀವು ದೃಶ್ಯದಲ್ಲಿ ಕಾಣ್ಬೋದು, ರನ್ಯಾ ರಾವ್ ಪ್ರಿಯಕರ ಯಾರಿದ್ದಾರೆ, ತರುಣ್ ರಾಜು ಮತ್ತೆ ಉಮೇಶ್ ರೆಡ್ಡಿ, ವಿಕೃತಕಾಮಿ ಉಮೇಶ್ ರೆಡ್ಡಿ, ಆತ ಇರ್ತಕ್ಕಂತ ಸೆಲ್ ನಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದೆ. ಜೊತೆಗೆ ಅಲ್ಲಿ ಟಿವಿ ಇದೆ, ಮತ್ತೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಏನೇನು ಪರಿಕರ ಬೇಕು ಎಲ್ಲ ವ್ಯವಸ್ಥೆ ಇದೆ. ಇನ್ನು ಪರಪ್ಪನಗರದ ಜೈಲ್ ಅಂತ ಯಾಕೆ ಕರಿಬೇಕು, ಅಲ್ಲಿ ಎಲ್ಲ ವ್ಯವಸ್ಥೆ ಸಿಗ್ತದೆ ಅನ್ನೋದಾದ್ರೆ ಈ ಬಗ್ಗೆ ಸಾಕಷ್ಟು ಬಾರಿ ಕೂಡ ಹಿರಿಯ ಅಧಿಕಾರಿಗಳು ಗಮನ ತಂದ್ರು ಕೂಡ ಈ ಹಿಂದೆ ಗುಬ್ಬಜ್ಜಿ ಸೀನ ಪ್ರಕರಣ ಸಂಬಂಧಪಟ್ಟ ಹಾಗೆ ಆ ಒಂದು ವಿಡಿಯೋ ವೈರಲ್ ಆದಾಗ ಎಡಿಜಿಪಿ ದಯಾನಂದ್ ಕೂಡ ಜೈಲ್ಗೆ ಭೇಟಿ ನೀಡಿದ್ರು, ಖಡಕ್ ಆಗಿ ವಾರ್ನ್ ಮಾಡಿದ್ರು ಅಲ್ಲಿನ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಅಕ್ರಮ ಚಟುವಟಿಕೆಗಳು ಮತ್ತೆ ಪರಿವರ್ತನೆ ಆಗ್ಬಾರ್ದು ಅಂತ. ಈ ನೋಡಿದ್ರೆ ಮತ್ತೆ ವಿಕೃತಕಾಮಿ ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿಗೆ ಕೂಡ ಒಂದಲ್ಲ 2 ಸ್ಮಾರ್ಟ್ ಮೊಬೈಲ್ಗಳನ್ನ ಆತ ಬಳಕೆ ಮಾಡ್ತಾ ಇದ್ದಾನೆ. ಜೊತೆಗೆ ಆತ ಇರ್ತಕ್ಕಂಥ ಕೊಠಡಿಯಲ್ಲಿ ಟಿವಿ ಇದೆ, ಸ್ಮಾರ್ಟ್ ಟಿವಿ ಇದೆ, ಮತ್ತೆ ಏನು ಅಡಿಗೆ ಮಾಡ್ಕೊಳ್ಳಿಕ್ಕೆ ಏನೇನ್ ಬೇಕು, ತರಕಾರಿ, ಸ್ಟವ್ ಇದೆಲ್ಲವೂ ಕೂಡ ಅವರಿಗೆ ಲಭ್ಯ ಇದೆ. ಹಾಗಾದ್ರೆ ಪರಪ್ಪನಗರ ಜೈಲಿನಲ್ಲಿ ಇನ್ನೊಂದ್ ಕಡೆ ನೋಡೋದಾದ್ರೆ ನಟ ದರ್ಶನ್ ರವ್ರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರಿರ್ತಕ್ಕಂಥ ನಟ ದರ್ಶನ್ ರವರು ಕೋರ್ಟ್ ಮೆಟ್ಲೇರಿದ್ರೆ ನನಗೆ ಮೂಲಭೂತ ಸೌಕರ್ಯ ಕೊಡಿ, ಹಾಸಿಗೆ ಕೊಡಿ, ದಿಮ್ ಕೊಡಿ ಅಂತ. ಇಲ್ಲಿ ನೋಡಿದ್ರೆ ನಟೋರಿಯಸ್ ಕಿಲ್ಲರ್ಸ್ ಇದ್ದಾರೆ, ವಿಕೃತ ಕಾಮಿ ಇದ್ದಾನೆ, ಜೊತೆಗೆ
ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇಡೀ ದೇಶದ ಗಮನ ಸೆಳೆದಂತಹ ರನ್ನೇರ್ ಅವರ ಪ್ರಿಯಕರ ತರುಣ್ ರಾಜ್ ಕೂಡ ಸ್ಮಾರ್ಟ್ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಆತನ ಕೂಡ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ ಅನ್ನೋದಾದ್ರೆ, ಪರಪ್ಪನಗರ ಜೈಲಲ್ಲಿ ಕೈದಿಗಳಿಗೆ ಹಣ ಹೊಂದಿದ್ರೆ ಎಲ್ಲಾ ಸೌಲಭ್ಯ ಸಿಗ್ತದೆ ಅನ್ನೋದು ಕೂಡ ಮತ್ತೊಮ್ಮೆ ಜಗಜಾರಾಗಿದೆ. ಈಗ ಸದ್ಯ ಈ ಒಂದು ವಿಡಿಯೋ ಸಂಬಂಧಪಟ್ಟ ಹಾಗೆ ಎಡಿಜಿಪಿ ದಯಾನಂದ್ರ ಅವರು ಕೂಡ ತನಿಖೆ ಮಾಡ್ಲಿಕ್ಕೆ ಸೂಚನೆ ನೀಡಿದ್ದಾರೆ. ಪ್ರತಿ ಬಾರಿ ಕೂಡ ಇದೇ ಡೈಲಾಗ್ ಅನ್ನ ಏನೋ ಕಾರಾಗೃಹ ಮತ್ತು ಆ ಒಂದು ಇಲಾಖೆಯಿಂದ ಬರ್ತಾ ಇರುವಂತದ್ದು, ತನಿಖೆ ಮಾಡ್ತೀವಿ ಅಂತೇಳಿ. ತನಿಖೆ ಆದ್ಮೇಲೆ ಕೂಡ ಯಾರ ಮೇಲೆ ಕ್ರಮ ಕೈಗೊಳ್ತಾರೆ ಕೂಡ ಗೊತ್ತಾಗೋದಿಲ್ಲ. ಈ ಹಿಂದೆ ಕೂಡ ಗುಬ್ಬಚ್ಚಿಸಿನ ಪ್ರಕರಣ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಯಾರ ಮೇಲೆ ಕೂಡ ಕ್ರಮ ಆಗಿಲ್ಲ. ಇದು ಒಂದು ರೀತಿಯಲ್ಲಿ ಪರಪ್ಪನ ಜೈಲಿನಲ್ಲಿ ರೊಟೀನ್ ಸುದ್ದಿ ಏನು ಅಂತ ಹೇಳ್ಬೋದು. ಯಾಕಂದ್ರೆ ಅಧಿಕಾರಿಗಳಿಗೆ ಗೊತ್ತಿದೆ ಒಳಗಡೆ ಎಲ್ಲ ಕೂಡ ಅಕ್ರಮ ನಡೀತಾ ಇದೆ, ಅಲ್ಲಿ ಕೋಟಿ ಕೋಟಿ ವ್ಯವಹಾರ ಆಗ್ತದೆ. ಒಂದು ಮೊಬೈಲ್ ಅನ್ನ ಒಳಗಡೆ ತಗೊಂಡು ಹೋಗ್ಲಿಕ್ಕೆ ಕನಿಷ್ಠ 50,000 ಕೊಡ್ಬೇಕಾಗ್ತದೆ. ಅಲ್ಲಿ ಎಲ್ಲ ಕೂಡ ಲಭ್ಯ ಇದೆ ಅನ್ನೋ ಒಂದು ಮಾಹಿತಿ ಸದ್ಯ ಬರ್ತಿರುವಂತದ್ದು ನವಿತಾ. ಈಗ ಚಂದ್ರಪ್ಪ, ಈಗ ಆಫೀಸರ್ ಸ್ಟ್ರಿಕ್ಟ್ ಆದ್ರೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿಗಳು ಈ ತರದ ಕೆಲಸವನ್ನ ಮಾಡಿದ್ರೆ ಆಗ ಎಲ್ರಿಗೂ ಕೂಡ ಇಲ್ಲಿಂದ ಕೆಟ್ಟ ಹೆಸರು. ಮತ್ತೊಂದು ಕಡೆ ಈಗಾಗಲೇ ದಯಾನಂದ್ ಅವರು ಸ್ಟಾರ್ಟಿಂಗ್ ನಲ್ಲಿ ಕೂಡ ಸ್ಟ್ರಿಕ್ಟ್ ಆಗಿ ನಾನು ಈ ಒಂದು ಸಿಬ್ಬಂದಿಗಳಿಗೆ ಸ್ಟ್ರಿಕ್ಟ್ ಸೂಚನೆಗಳನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ರು. ಇದೀಗ ಆ ಸೂಚನೆಗಳನ್ನ ಪಾಲನೆ ಮಾಡುವಾಗ ಯಾವುದು ಕಾಣಿಸ್ತಾ ಇಲ್ಲ. ಇದರ ಬಗ್ಗೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರಂತೆ? ನವಿತಾ, ಇದು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಡ್ತಾರೆ, ನಾವು ಪಾಲನೆ ಮಾಡ್ತೀವಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ಅಂತ ಪ್ರತಿ ಬಾರಿ ಘಟನೆ ನಡೆದಾಗ ಕೂಡ ಹೇಳುವಂತದ್ದು. ಪರಪ್ಪನಗರ ಜೈಲಿನಲ್ಲಿ ಮುಖ್ಯ ಅಧೀಕ್ಷಕ ಸುರೇಶ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಒಂದು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ. ಹಿರಿಯ ಅಧಿಕಾರಿಗಳ ಗಮನಕ್ಕಿಲ್ಲದೆ ಇಂಥ ಒಂದು ಅಕ್ರಮ ನಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಂದು ಸ್ಮಾರ್ಟ್ ಫೋನ್ ಯಾವ ರೀತಿ ಜೈಲು ಒಳಗಡೆ ಬರ್ತದೆ, ಸ್ಟವ್ ಯಾವ ರೀತಿ ಒಳಗಡೆ ಬರ್ತದೆ, ಕೈದಿಗಳಿಗೆ ಯಾವ ರೀತಿ, ಯಾಕೆಂದ್ರೆ ಪ್ರತಿದಿನ ಕೂಡ ಜೈಲ್ ಸಿಬ್ಬಂದಿ ಮತ್ತೆ ಹಿರಿಯ ಅಧಿಕಾರಿಗಳು ವಿಸಿಟ್ ಮಾಡೋದಿಲ್ವಾ? ಈಗ ಯಾರು ಸಿಕ್ಕಿದ್ದಾರೆ, ಫಾರ್ ಎಕ್ಸಾಂಪಲ್ ಈಗ ಯಾರು ವಿಕೃತಕಾಮಿ ಉಮೇಶ್ ರೆಡ್ಡಿ ಅವರ ಸೆಲ್ ನಲ್ಲಿ ಇಷ್ಟೆಲ್ಲ ಸಿಗ್ತದೆ, ಮೊಬೈಲ್ ಇದೆ, ಟಿವಿ ಇದೆ, ಜೊತೆಗೆ ಏನು ರನ್ನೇರ್ ಅವರ ಪ್ರಿಯಕರ ಏನಿದ್ದಾನೆ ತರುಣ್ ರಾಜ್, ಆತ ಕೂಡ ಅತ್ಯಂತ ಏನು ಸೇಫ್ಟಿ ಇರ್ತಕ್ಕಂಥ ಒಂದು ಸೆಲ್ ಅಲ್ಲಿ ಇದ್ದಾನೆ ಅಂತ ಹೇಳಲಾಗ್ತದೆ. ಆತನಿಗೆಲ್ಲ ಕೂಡ ಸೌಲಭ್ಯ ಸಿಗ್ತದೆ ಅಂತ ಹೇಳಲಾಗ್ತದೆ. ಇದೆಲ್ಲವೂ ಕೂಡ ಹಿರಿಯ ಅಧಿಕಾರಿ ಕೂಡ ಇದ್ರ ಶಾಮೀಲಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಮಂತ್ಲಿ ಹೋಗ್ತದೆ ಅಂತ ಹೇಳಲಾಗ್ತದೆ. ಮೇಲ್ನೋಟಕ್ಕೆ ನಾವು ತನಿಖೆ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಅಂತ ಯಾವುದೇ ರೀತಿಯ ಸೀರಿಯಸ್ ಆಕ್ಷನ್ ಆಗ್ಲಿಲ್ಲ. ಇನ್ ಮುಂದಾದ್ರೂ ಆಗ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನವಿತಾ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.